ಎಲ್ಲಿ ಪವಿತ್ರ ಪುಣ್ಯ ಭೂಮಿ ಐತಿ ಅಲ್ಲಿ ದೇವ್ರು ಹುಟ್ಟತಾನ. ದೇವ್ರ ಹೌದೌದು. ಇಲ್ಲಿ ಯಾರು ಹುಟ್ಟ್ಯಾರ? ದೇವ್ರ ಯಾರು ಹುಟ್ಟ್ರಪ್ಪ ಇಲ್ಲಿ ಹುಡುಗಿ ಒಳಗ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಗಿ ಗ್ರಾಮದಾಗ ತಂದೆ ಯಂಕನಗೌಡ ತಾಯಿ ಶಿವಲಿಂಗಮ್ಮನ ಪತ್ರದಾಗ ಹುಟ್ಟಿ ಬಂದ ನನ್ನಪ್ಪ ಜಗ್ಗಿನ ಬುಲ್ಲಾನ್ಸಿದ ಹುಟ್ಟಿದ ಊರು ಯಾವ್ದಿದ್ರೆ ಅದು ಹುಟ್ಟಿಗೆ ಸಮಾಜಕ್ಕೆ ಅಂತ ಹೇಳ್ಬೋದು. ಹೌದಪ್ಪ, ಹೌದು ಹೌದು. ಅದಕ್ಕೆ ಪುಣ್ಯ ಸ್ಥಳ ಆತಾರ. ಅಕ್ಕ ದೇವ್ರು ಇಲ್ಲೇ ಹುಟ್ಟ್ಯಾರ, ನೀನು ಇಲ್ಲೇ ಹುಟ್ಟೇನಿ. ಕೆಟ್ಟ ಪ್ರಕೃತಿ ನೋಡು. ಪುಲ್ಲಪ್ಪ ಇದೇ ಊರಾಗ ಹುಟ್ಟಿ ಕನಾಡ ಸಿದ್ಧಿಗಾಗಿ ಸಿದ್ಧಾಟಿಗೆ ಮಾಡಿ ಏಕದಂಡಿಗೆ ಪದಮಾನಗ ವರ ಮಾಡಿ ಬಿದ್ದರಿಗೆ ಊರಾಗ ತಂದುಕೊಂಡ ಭಕ್ತರಿಗೆ ಹೊರು ನೀಡಿ ವರ್ಷಕ್ಕೊಮ್ಮೆ ಅರಸು ದೀಪಾವಳಿ ದಿವಸ ಮುತ್ತಿನ ಪಲ್ಲಕ್ಕಿ ಒಳಗೆ ಹೋಗಿ ಕುಂತ ನನ್ನಪ್ಪ ಜಗ್ಗಿನ ಗುಲಾಗಿಸಿದ ಜಯದೇವಿ ಹೊಡೆದ. ಹೌದಪ್ಪ, ಬೆಟ್ಟಕ್ಕ ನಾವು ಹುಳಿದಂತೆ ಹೋದಾಗ ಮಾಳಪ್ಪಗ ಇಲ್ಲಿ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಒಂದು ಮಾತು ಮುತ್ತಪ್ಪನ. ಏನ್ ಹೇಳಿದ್ರಪ್ಪ? ಬರ್ಲ ಜ್ಞಾನದ ಫಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಫಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಫಲದಿಂದ ತಮಂದದ ಕೇಡು ನೋಡಯ್ಯ. ಹೌದಪ್ಪ, ಸತ್ಯದ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಈ ಪರುಷದ ಬಲದಿಂದ ಅವಲೋದ ಕೇಡು ನೋಡಯ್ಯ. ಹೌದಪ್ಪ, ಕೂಡಲ ಸಂಗಣ ಶರಣರ ಅನುಭಾವದಿಂದ ಎನ್ನ ಮನದು ಕೇಡು ನೋಡಯ್ಯ. ಹೌದಪ್ಪ, ಹೌದು ಹೌದು ಹೌದು. ಸರ್ವಜ್ಞ ಕವಿ ಮತ್ತೊಂದು ಮಾತಾಡ್ತಾನ ತಪ್ಪನ. ಏನ್ ಹೇಳಿದ್ರಪ್ಪ ಸರ್ವಜ್ಞ ಕವಿಗಳು? ಮಾತು ಬಲ್ಲವ ಮಾಣಿಕ ತಂದ್ರ ಮಾತು ಬಲ್ಲವ ಏನಂತಂದ? ಮಾಣಿಕ ತಂದ ಮಾತನ ಅರಿಯದವ ಜಗಳ ತಂದ. ಹೌದು. ಈ ಮಾತನ ಅರ್ಥವ್ರು ಅಮೋಕ್ಷಿತ ಮುತ್ಯನ ಮಟ್ಟ ಮನೆಗೆ ಯಾರು ಗೊತ್ತಪ್ಪನ? ಯಾರು ಮಾಡ್ತಾರಪ್ಪ? ಮರತ್ರಲ್ಲ, ಮಾತನ್ನು ಬಹಳ ಅರಿತುಕೊಂಡ ಜನ ಬಹಳ ಕಡಿಮೆ ಐತಿ ಮ್ಯಾದೊಳಗ. ಯಾಕ ವಯಸ್ಸು ಬಹಳ ಸಾಂದ್ ಐತಿ. ಯಾರು? ರಾಹುಲ್ ಏಟಾಗ ವಯಸ್ಸ ಇನ್ನ ರಾಹುಲ್ ಬಂದಿಲ್ಲ ಆಗೇತ್ರಿ. ರಾಹುಲ್ ಈ ರಾಹುಲ್ ಹೇಳಿಲ್ಲ, ಆ ರಾಹುಲ್ ಹೇಳಿದ. ಅವನೇನ ಲಗ್ನಲ್ಲಿ ಚಿಂತೆ ಮಾಡ್ತಾಳ ಸೋನಿಯಾ ಗಾಂಧಿ ಮಗನ. ಸೋನಿಯಾ ಗಾಂಧಿ ಮಗ ರಾಹುಲ್ ಗಾಂಧಿ ಹಾರಕತ್ತ ನಿನ್ನೆ ಏನಕ್ಕ ಅಂದಾರ ಅವರು. ಇವಾಗ ರಾಜಕೀಯದ ಬಹಳ ಅನುಭವ ಕಾಣ್ತೈತಿ. ಲಕ್ಷ್ಮಣ ಸೌದಿ ಸಾವುಕಾರ ಜೋಳಿ ಯಾವತ್ತು ಜೀಪಿನ ಹೋಗ್ತಾನೆ, ಅದಕ್ಕ ಇಷ್ಟು ಅನುಭವ ಐತಿ ನಮ್ಗೆ. ವಯಸ್ಸ ಈಗ ಏನ್ ಮಾಡುದ್ರಿ? ಬಹಳ ಮಂದಿಗೆ ವಯಸ್ಸ ಭಾಳ ಆಗ್ಯಾವ. ಬಿದ್ದರ್ಗಿ ಸ್ವಾಮಿನಿಂಗ ಮಾರಾಯಗೆ ಎಷ್ಟು 82 ವಯಸ್ಸಾಗೈತಿ. ಹೌದು. ನಿಡೋನಿ ಕುಲಕರ್ಣಿ ಅವ್ರಿಗೆ ಆಗೈತಿ, ಸೋನಿಯಾ ಗೌಡಿಗೆ ಆಗೈತಿ. ಅವರು 82 ವಯಸ್ಸಿನಾಗ ಬುದ್ಧಿ ಮಾತು ಹೇಳುದು ಬ್ಯಾರೆ. ಹೌದಪ್ಪ, ಹೌದು. ನೀವು ಬರೀ 21 ವರ್ಷದೊಳಗೆ ವಯಸ್ಸಿನ 21 ಆಗದೆ ಇವರಿಗೆ ಹಾಲಕತ್ತೆ 2 ವರ್ಷ ನೋಡಿ. ನಾವು 25 ವರ್ಷ ಇದ್ರಾಗ ಸೇವಾ ಮಾಡಿವ್ ಖರೆ ನಿಮ್ಮಟ್ಟು ಬುದ್ಧಿ ನಮ್ಮ ಹೊತ್ತಿಕ್ಕಿಲ್ಲ. ಹೌದಪ್ಪ, ಹೌದು. ಚಲೋ ಹೇಳಿದ್ರು, ಮಾತು ಚಲೋ ಹೇಳಿದ್ರು. ಅದಕ್ಕೆ ತಪ್ಪನ ಗುಣ ನೋಡಿ ಗೆಲ್ತನ ಮಾಡ್ಬೇಕಂತ, ವರ ನೋಡಿ ಹೆಣ್ಣು ಕೊಡ್ಬೇಕಂತ. ಹೌದ, ಮ್ಯಾಲ ನೋಡಿ ಬಂಡಾರ ಕೊಡ್ಬೇಕಂತ. ಯಾರು ಹೇಳಿ? ನೀನು ಹೇಳಿಲ್ಲ, 3 ದಿನ ಅಂತ ಹೇಳ್ತೀವಿ ಮೊಮ್ಮಗನ. ಖರೆ ಇವತ್ತು ನನಗೆ ಎಷ್ಟು ಖುಷಿಯಾಗೈತೆ ಮುತ್ತಪ್ಪನ. ಇವತ್ತ ಯಾಕ್ರಿಪ್ಪ ಬರಲ್ಲ ವಿಷಯ? ರಾವಣನ ತಗೊಂಡು ಎಷ್ಟು ಖುಷಿ ಅನಿಸ್ತೈತೆ ನನಗೆ. ಆತ ಸಂತೋಷ ಆಗೈತಿ. ನಿನಗೇನಾಗೈತಿ? ನನಗೆ ಗೂಳಿ ಅಂತ ತಗೊಂಡು ಎಷ್ಟು ಹೇರಾಗ ಆಗ್ಲಕತ್ತೈತಿ. ಒಟ್ಟ ಚಾರ್ದ ಬಾಯಿ ಮುಚ್ಚುವಲ್ಲ ಸದಾನಂದ ಗೌಡಗತ್ತೆ ಮಾಡ್ತಾನೆ. ಆಡೋದರ ಇಲ್ಲ, ಬರೇ ಬಾಯಿ ತಮ್ಮ ಯಾಕೆ ತೇಗ್ತ ನಿನಗೆ ಅನ್ಕೊಳ್ತೇನೆ. ಹೋದ ತಿಂಗಳು 27ನೇ ತಾರೀಕು ಪ್ರಾರಂಭ ಮಾಡಿ ನಾಳೆ ಬರುವ 26ನೇ ತಾರೀಕಿನ ಮಟ್ಟ ಕಾರ್ಯಕ್ರಮ ಎತ್ತರ ಹಾಡ್ಬೇಕು. ಹಿಂಗಾಳವ ಹಾಡಕ್ಕೆ ಬಿಟ್ಟು ಹೋಗ ಮನೆಗೆ. ಇಲ್ಲಿ ಇನಕಾಸನೊಳಗ ಇಟ್ಟರೆ ಶಗಣಿಯಾದ ತಟ್ಟಿದ್ರೆ ಕುಲ್ಲಾದ ಅಂತ ಹೇಳೋಣ. ಅದಕ್ಕೊಂದ ಓದಿ ಬ್ರಾಹ್ಮಣ ಆಗು ತಿಳ್ಕೊಂಡು ವಿಷಯಕ್ಕೆ ಹೊರಸು ಕೊಟ್ಟಾರ. ಇಲ್ಲಿ ಅದು ಪ್ರಾಣಿಗಳ ಬಗ್ಗೆ ಏನು ಹೇಳ್ಬೇಕಂತ ಕೇಳಿದ್ರೆ, ಹುಲ್ಲು ತಿಂದು ಹಸು ಹಾಲು ಕೊಡುವುದಯ್ಯ. ಹೌದು, ಕೇಳ್ರಿ ನಾವು. ಹುಲ್ಲು ತಿಂದು ಹಸು ಹಾಲು ಕೊಡುವುದಯ್ಯ. ಕಾಲತ್ತಿಂದ ಕೋಳಿ ತತ್ತಿ ಕೊಡುವುದು. ಈಗ ಏನ್ ಮಾಡಕತ್ತೀವಿ ಅಂದ್ರೆ ಎಲ್ಲ ಉತ್ತರ ತಲೆಗಾರ ಕೊಡಕತ್ತಾರ. ಈಗ ಸುಮ್ಮನೆ ಬರೀ ಎತ್ತಿ ಕುಡುದ್ರ ನೀವು ಅಟ್ಟೆ ಮಾಡುದ ಹೆಂಗ್ರಿ? ಆ ಕಡೆ ಹೋಗುದು ಈ ಕಡೆ ಬರುದು ಎಲ್ಲ ನಮ್ಮ ರೈತಿಲಿ. ಹುಲ್ಲು ತಿಂದು ಹಸು ಹಾಲು ಕೊಡುವುದಯ್ಯ, ಕಾಲು ತಿಂದು ಕೋಳಿ ತತ್ತಿ ಕೊಡುವುದಯ್ಯ. ಹೌದು. ನೀನ ನುಣ್ಣ ಚಂದನ ಶ್ರೀಗಂಧ ಕೊಡುವುದಯ್ಯ. ಶ್ರೀಗಂಧ ಕೊಡುವುದಯ್ಯ. ನೀ ಮನುಷ್ಯಾಗಿ ಹುಟ್ಟಿ ನೀ ಏನು ಕೊಡುವನಯ್ಯ?
ಕೊಟ್ಟಯ್ಯ? ಯಾರಿಗೇನು ಕೊಟ್ಟಯ್ಯ? ಯಾರು ಇಲ್ಲ, ದಾರುಣೆಟ್ ಬಾಯಿಗೆ ಹಚ್ಚಿ ಕೊಡ್ತಾನ ನೋಡಿ. ಅಟ್ಟೇ ಮನುಷ್ಯ ಯಾರದೋ ಹೊಲದಾಗ ಆಕಳು ಮೇದು ಬರ್ತೈತಿ, ಎಲ್ಲ ನೈತಲ್ಲಿ ಕುಡ್ದಾಗ ರೋಡ್ ದಂಡಿ ಹಿಡದ ಖರೆ ಅದರ ಹಾಲ ಎದಕ್ ಬರ್ತಾವು? ಅಭಿಷೇಕ ಬರ್ತಾವ. ನಿಮ್ ಹಾಲು ಅಭಿಷೇಕ ಬರ್ತಾವು. ಅದನ್ನ ಮುಂದಿನ ಹೇಳಂಗಿಲ್ಲ, ನಾವು ಹೇಳೋ ಸಭಾನು ಅಲ್ಲಿ ಇಲ್ಲಿ ಎಲ್ಲ ಗಟ್ಟಿ ಗಟ್ಟಿ ಒರಿಜಿನಲ್ ಐತಿ, ಬಂಗಾರದಿನ ಸಭಾ. ಅದಕ್ಕೆ ಆಕಳು ಹೊಟ್ಟಾಗ ಅಚ್ಚೋದು ಬಂಗಾರ ಐತಿ ಅಂತ ಹಿರಿಯರು ಹೇಳ್ತಾರೆ. ಹಿಂಗ್ ಮಾಡಿದ ತೋಪ ಆಕಳನ್ನ ಕಟಕರಿ ಕೊಟ್ಟಂತ ಕಡಿಲೆ ಹೋಗತ್ತ. ಆಕಳ ಹೊಟ್ಟಾಗ ಅರ್ಚನ ಬಂಗಾರ ಐತೆ ನಾನರಿ ಅಲ್ಲಿ ಕಡೆಯಲ್ಲಿ ಹೋಗಿ ಆಕಳ ಕೊಟ್ಟದಿ ಮೇಸ್ ಶಿಸ್ತ ಮೇಸ್ ಹೋಳಿಯಲ್ಲಿ 6 ವರ್ಷಕ್ಕೆ ಅಡ್ಡಾಡ ಒಂದೊಂದು ಅದ ಅಚ್ಚರ ಬಂಗಾರ ಎಬ್ಬ ನಡೆಸಿದ ಅಂತ ತಗೊಳ್ಳಂತ ಹೊಟ್ಟಾಗ ಬಂಗಾರ ಜನ ಆಕಳನ್ನ ಕಟಕರಿ ಕೊಟ್ಟ ನೀವು ಹಿಂಗಾಗ್ತದ ಗೂಳ. ಅದ್ರ ಕೇಳಿ ಮತ್ತಪ್ಪ ನನ್ನ ಮಾನ್ಯ ಒಬ್ಬ ನಮ್ಮೂರಾಗೂ ಸುದ್ದಾಗೈತಿ, ಬಂಗಾರ ಕೋಳಿ ತತ್ತಿ ಹಾಕತ್ತೆ ಹಿರಿಯರು ಒಬ್ರು. ಅಂದ್ರೆ ಕೋಳಿ ಬಂಗಾರ ತತ್ತಿ ಹಾಕತ್ತೆ ನನ್ನ ದಿವಸ ಒಂದ್ ಹಾಕುದಿಲ್ಲ ಒಂದ್ ಹಾಕೋದ್ರ ಮತ್ತೆ 3 ನಮ್ಮಲ್ಲಿ ಹಿಂಗಾಗ್ಯದ ಕರ್ನಾಟಕದಾಗ ಹೆಂಗ್ರಿ ತಿಂಗಳಿಗೆ 6,000 ಬಿಟ್ಟ ಸರ್ ಗೌರ್ಮೆಂಟ್. ಒಬ್ಬ ಹೆಣ್ಮಗಳಂತ 15 ದಿನಕ್ಕೆ 1 ತಿಂಗಳು ಮಾಡ್ಬೇಕಾಗಿತ್ತು ಆ ಪಂಚಾಂಗ ಹುಚ್ಚು ಮಗ 15 ದಿವಸಕ್ಕೆ 2,000 ಕೊಡ್ತಾವ ಅಕ್ಕಿ ವಿಚಾರ. ಹಂಗ ಕೋಳಿ ಬಂಗಾರ ತಟ್ಟಿ ಹಾಕಲಾಗತ್ತದ. 8 ಜನ ಇದ್ರ ಮ್ಯಾಗ ತಿಳ್ಕೊಂಡು ನೀವು ಮನುಷ್ಯರು ಎಷ್ಟು ಹುಚ್ಚದ ಬಂಗಾರ ತಟ್ಟಿ ಹಾಕೋಣ ಏನ್ ಮಾಡ್ದ ಸರ್ ಅವ ಕೋಳಿನ ಕೋದ್ ಬಿಟ್ಟು ಒಮ್ಮೆ ಅಟ್ಟು ಬಂಗಾರ ತಗೋಬೇಕಂತ ಹೇಳಿ ಒಳಗೆ ತತ್ತಿರ್ತೈತಿ. ಪ್ರಾಣಿ ಹಂಗಲ್ಲ, ಅದಕ್ಕೆ ಪ್ರಾಣಿ ಯಾರ ಜೀವ ಹೊರಿಸೈತೇನ್ರಿ? ಇಲ್ಲ, ಎಲ್ಲ ಮಾಡೋರು ನೀವೇ ಮಾನವ್ರೆ. ಅದಕ್ಕೆ ಇರ್ಲಿ. ಇನ್ನೊಂದು ಮಾತು ಹೇಳು, ಧರ್ಮರಾಜ ನಾಯಿ ತೋಣ ಸ್ವರ್ಗಕ್ಕೆ ಹೋಗ್ಯಾನ, ನಾಯಿಗೆ ಏನಂತಂದ್ರೆ ಸ್ವರ್ಗ ಸುಖ ಮನುಷ್ಯನ ಅಂತ ಮಾತು ಹೇಳ. ಅದಕ್ಕೆ ಮತ್ತೆ ಲೋಕದೊಳಗೆ ಮನುಷ್ಯರಿದ್ದವರು ಯಾರು ಪ್ರಾಣಿಯಾಗಿ ಹುಟ್ಟಿ ಬಂದಲ್ಲ ಅದನ್ನ ಹೇಳೋದಂತ ಹೇಳ್ಯಾರ ಅವರು. ಒಂದು ಮಾತು ಕೇಳ್ತೀನಿ, ಲಿಂಗ ಬೀರದೇವರ ಅಕ್ಕನೇಳ ಮಾಯಕ್ಕ ಕಾಣುದ್ರ ಬದಲಿಗೆ ನಂದನವನ್ನಾಗ ಸುತ್ತ ಹಾಕಿ ಅಕ್ಕನೇಳ ಮಾಯಕ್ಕನ ಹಾಲ ಬೀರಪ್ಪ ಕುಡುದ. ಖರೆ ಎಕ್ಕವನ ಹಾಲು ಕುಡ್ದೇನು? ಇಲ್ಲ, ಮುಂದೆ ಏನಾಯ್ತ್ರಿಪ್ಪ? ಎಕ್ಕವತ್ತಲ್ಲ ಅಕ್ಕ ಮಾಯವನ ಹಾಲು ಕುಡದೆ ಬೀರು ನನ್ನ ಹಾಲು ಯಾವಾಗ ಕುಡಿಯವ? ನನ್ನ ಹಾಲು ಯಾವಾಗ ಕುಡಿಯವ ಅಂತ ಅಕ್ಕ ತಂಗಿಯರಲ್ಲಿ ಜಗಳ ಹಚ್ಚಿ ಅಂದಳ ತಂಗಿ. ಅವಾಗ ಬೀರು ಹೇಳ್ತಾನ, ಮುಂದೆ ನೀನು ಹತ್ತಿ ನಿಂಬೆಳ ಕುಡಿದಾಗ ಹುಲಿಯಾಗಿ ಹೊಟ್ಟಿ ಬಾ. ನಾ ಏನಂತ ಕೇಳಿದ್ರೆ ಬೀರಪ್ಪಾಗಿ ಕುಂಡಿರ್ತೀನಿ, ಮಾಲಪ್ಪ ಕಾಣಬಾರ್ದು ಕಾಡ್ತೀನಿ, ಬೇಡಬಾರ್ದು ಬೇಡ್ತೀನಿ. ಆಗ ಬರ್ತಾನ ನನ್ನ ಶಿಶು ಮಗ. ಮಗನಿಗೆ ಹೋಮದ ಜಾಡಿ ಕೈಯಾಗ ನೇಮದ ಬೆತ್ತ ಪಂಡಾಚಿನ ಬಗಲಿಗೆ ಹಾಕೊಂಡು ಕಸಿಯಂಗಿ ಮೈಗೆ ಧರಿಸಿ ಕಾರಮ್ಮ ಕತ್ಲಿ ಪೌರಮ್ಮ ಜಡಿ ಮಾಡಿದ್ರು ಕೂಡ ಸಿದ್ಧರ ಶಿವಧ್ಯಾನ ಮಟ್ಟ ನಪ್ಪ ಹುಲಿದಂತಿ ಮಾಲಿಂಗರಾಯ ಹುಲಿ ಹಾಲ್ತು ಗುರುವಿಗೆ ಉಳಿಸಿ ಹುಲಿ ಜಯಂತಿ ಮಾಡಿ ಹುಲಿ ಮಕ್ಕಳ ಕಿಸ್ಕೊಂಡು ಹುಲಿ ಕತ್ತಿಗೆ ಹುಲಿ ಕೂಡಿರ್ತಾರೆ. ಎಕ್ಕವನ ಅನಂತಗಿನೇ ಹುಲಿಯಾಗಿ ಬಂದ ಸಾರು ಆಕೆ ಹಾಲು ಹಿಡ್ಕೊಂಡು ಬಂದು ಬೀರ ಕೂಡಿ ಜನ ಮಾಡಪ್ಪ. ನಾನ್ ದನಿ ಒಂದು ಬಹಳ ಸಣ್ಣ ಐತಿಲ್ರಿ ನೋಡಿ, ಎಂಕವ ಇದ್ದಕ್ಕನೆ ಹುಲಿಯಾಗಿ ಹುಟ್ಟಿ ಬಂದಳು. ಅಕ್ಕಿ ಹಾಲನ್ನು ಯಾರು ಕುಡಿದ್ರು ಗೊತ್ತಪ್ಪನ? ಯಾರು ಕುಡಿದ್ರಪ್ಪ? ಮುಂದೆ ಬೀರಪ್ಪ ಹುಲಿ ಹಾಲು ಬಿಡದ ಮಾಲಪ್ಪ ತಂದ. ನೋಡಿ, ಪ್ರಾಣಿ ಹಾಲ ನಿಮ್ಮ ದೇವರುಗಳು ಕುಡ್ದಾವ್. ಪ್ರಾಣಿ ಹಾಲ ದೇವರು ಕುಡ್ದಪ್ಪ. ಮತ್ತೆ ನಿಮ್ಮ ದೇವರುಗಳು ಏನು ಪ್ರಾಣಿಗೆ ಸಹಾಯ ಮಾಡ್ಯಾರು? ಅವೇನು ಸಹಾಯ ಮಾಡ್ತಾವ ದೇವರುಗಳ? ನಾನು ಮುಂದೆ ತಂದು ಕೋಳಿ ಕೊಯ್ಯತ್ತಾವ ದುರ್ಬೇವು ನಮ್ಮಲ್ಲಿ ಅಂತ. ನೋಡ್ರಿ, ಇನ್ನೊಂದ ಸೂರಮ್ಮದೇವಿ ಸುತ್ತ ಬೀರ ದೇವರ ಇವ ದೇವರ ಹೊಟ್ಟಾಗಿದ್ದಾಗ ಏನ್ ಹೇಳಿದ? ಏನ್ ಹೇಳಿದಪ್ಪ? ಕಳವಿ ನಾರಾಯಣ ಗೌಡ ಪಂಕಿ ಬುದ್ಧಾಗ ವಿಷ ಹಾಕೊಂಡು ಬಂದ. ಖರೆ ಇದು ನೀವು ಬ್ಯಾಡಂದ. ಎದಕ್ ಹೋಗಿ ಅಂದ? ನಾಯಿಗೆ ಬೆಕ್ಕಿಗೆ ಹೋಗಿ ದಂಡ ಮಾಡಿ ನೋಡಂತ ದಾನ ಮಾಡಿ. ಬೆಕ್ಕಿಗೆ ಹೋಗದಲಕ್ಕಿ ತೊತ್ತು ಬಿಡ್ದು ಬೆಕ್ಕಿ ಹೋಗದವ. ಬೆಕ್ಕ ಗರ್ಭಪಾತ ಮಾಡಿ ಅಂದ್ರೆ ಬೆಕ್ಕ ಸಾಯ್ಬೇಕು, ನೀವು ಉಳಿಬೇಕಂತ ಹರಕೆ ಹೋಗ್ತೇವೆ ಮನುಷ್ಯ. ಸುಮಾರು ನೀವು ತಿಂದ್ರಲ್ಲ ನೋಡೋಣ ಹೆಂಗಾಕತ್ತೆ ಮತ್ತೆ ಕೂಡ. ಆ ಜ್ಞಾನ ಐತಲ್ಲ ಪ್ರಾಣಿಯಲ್ಲಿ, ನಿಮಗ್ ಮೋಸ ಮಾಡ್ಬೇಕು. ನಿಮಗೆ ಯಾರಿಗಾರ ಮೋಸ ಮಾಡೈತೇನು ಪ್ರಾಣಿ? ಅಂತ ವಿಷ ಹಾಕಿದ ಬುದ್ಧಾನ್ ತುರ್ತು ಮುರಿದು ಬೆಕ್ಕತ್ತಿತ್ತ. ಒಂದು ಮಾತು ಹೇಳ್ತೀನಿ, ಒಬ್ಬ ಕುಂಬಾರ ಗೌಡ ಏನ್ ಮಾಡಿದ ಮುತ್ತಪ್ಪನ? ಏನ್ ಮಾಡಿದ್ರಿಪ್ಪ? ಒಂದು ಕತ್ತಿ ಸಾಕಿದ್ದ, ಒಂದು ನಾಯಿ ಸಾಕಿದ್ದ. ಕುಂಬಾರ ಗೌಡ ಒಂದು ಕತ್ತಿ ಸಾಕಿದ್ದ, ಒಂದು ನಾಯಿ ಸಾಕಿದ್ದ. ಖರೆ ಅದ್ರ ಮ್ಯಾಗ ಕತ್ತಿ ಮ್ಯಾಗ ಶಿಸ್ತಂಗ ಏನ್ ಹೇರವ?
ಮಣ್ಣು ಹೇಳಪ್ಪ ಮಣ್ಣು ಹೇಳವ ಇಟ್ಟಂಗಿ ಹೇಳವ ಹೌದು ನಾಯಿಗೆ ಕವರ ಮಾಡಕ ದಿವಸ ಹೊರಗೆ ಸರಪನೆ ಕಟ್ಟಾವ ಹೌದು ಅದಕ್ಕೇನು ಕೂಳ ಹತ್ತಿದ್ದಿಲ್ಲ ನೀರು ಹತ್ತಿದ್ದಿಲ್ಲ ಅದ್ರ ಮ್ಯಾಗ ಅಗರ್ಭ ಶ್ರೀಮಂತಾವ ಹೌದು ಕರೆ ಒಂದು ತುತ್ತ ನಾಯಿ ಎಂದೂ ಬಿಸಿ ರೊಟ್ಟಿ ಅಲ್ಲ ತಂದು ರೊಟ್ಟಿ ಒದಗಿದ್ದಿಲ್ಲವ ಹೋಗಿದ್ದಿದ್ದಿಲ್ಲ ಜೀನ ಮನುಷ್ಯ ಇದು ಮಾನವ ಮೊದಲೇ ಜೀನುಗಳ ಒಂದ್ ದಿವಸ ಅವ್ರ ಮನೆಗೆ ಶ್ರೀಮಂತಿಕೆ ನೋಡಿ 4 ಮಂದಿ ತುಡುಗರು ಬಂದ್ರು ತುಡುಗರು ಬಂದಾಗ ಪರೋಪಕಾರ ಮಾಡ್ತೈತಿ ಯಾವತ್ತು ನಾಯಿ ನರಿ ಹೌದು ಅವಾಗ ಇದು ಏನಂತ ಕತ್ತಿ ತುಡುಗರು ಬಂದು ಬಾರಿ ಒಳ್ಳೆ ಕೂಡ ಮನೆಯದು ಏ ನಾಯಪ್ಪ ಬಗಳು ಅವ್ರ ಮನ್ಯಾಗ ಕೂಳ್ತಿದ್ದದಿ ಬಗಳು ನೀವು ಸ್ವಲ್ಪ ಪಗಳು ನೀವು ಪಗಳು ಅಂದ್ರ ಕತ್ತ್ಯಾಪ್ ಹೇಳ್ದಂತ ಕತ್ತ್ಯಾಪ್ ನಾಯಿಗೆ ನಾಯಿಗೆ ಏನಂತ ಬಗಳು ತುಡುಗರು ಬಂದರು ನಿಮ್ಮ ಮಾಲಕನ ಮನೆ ಒಳ್ಳೆದರು ಬಗಳು ಅನ್ನತ್ ಅವಾಗ ಏನಂತ ನಾಯಿ ಅಂತಂತ ಏನು ಪುಣ್ಯ ಮಾಡ್ಯ ನಾವ್ ಅಂತ ಹೇಳಿ ಬಗಳೆ ಒಯ್ದು ಬಿಡವ್ ನಾವು ನಾಯಿ ಒಂದೊಂದು ರೊಟ್ಟಿ ಹಾಕಿಲ್ಲ ಆಯ್ತು ಕಾತ್ಯತ್ತ ಹಾ ನಾಯರೇ ಬೊಗಳಬೇಕಂತ ಹೇಳಿ ನಾಯರೇ ಏನು ಅವಾಜ್ ಮಾಡ್ಬೇಕಂತ ಹೇಳಿ ಮಾಡಿದ ಮಾಲಕ್ಕಂತ ಬಂದ ಒಳಗಿಂದ ಬಂದವನ ರಾತ್ರಿ ಟೈಮ್ನಾಗ ಮುಂದಿನ ನೀರು ಹೇಳಕ್ ಸಾರಿನ ಅವಾಗ ಮಾಲಕಂದ ಕೆಟ್ಟ ಬಾಳದಾಗ ನಿನಗೇನು ಬ್ಯಾಡ ಆಗೈತು ನಿನ್ನ ಅರ್ರಕ್ ಮಾಡ್ಲಕಂತ ಒಳಗಿನ ಮೂಲೆಯನ್ನು ಬಡಗಿತ್ತದ ಎತ್ತು ದುಪ್ಪದಾಗ ಹೊಡೆದ ಕತ್ತಿ ಹೊಡೆದಂತ ಬಡಿ ಬಡಿ ಬಡ್ದಂತ ಕತ್ತಿನ್ರಿ ಕತ್ತಿ ಸೊಂಟ ಮುರಿತತ್ತ ನಾಯಿ ನಗಾಕೈತ ನಾಯಿ ನೋಡ್ತೈತಿ ಇದು ಬೇಕಾಗಿತ್ತ ಅದಕ್ಕಪ್ಪ ಇದು ಬೇಕಾಗಿತ್ತ ನಿನಗೆ ಸುಮ್ಮ ಕುಂಡ್ರಂತ ಹೇಳ್ತಾನ ಅರ್ರಕ್ ಮಾಡಿದಿ ಬಾರ್ಗೆಟ್ಟ ಅತ್ತ ಕೆಟ್ಟಮ್ಮ ನಿಮ್ ಮನುಷ್ಯ ಇದು ಎದಗೂ ಬೈದಾಗಿಲ್ಲ ಕತ್ತಿಯನ್ನು ಸುಮಾರು ಮಾಡಿದ್ದೇನ್ರಿ ಚಲೋ ಮಾಡ್ಯದ ಮಾಲಕನ ಮನೆ ತುಡುಗಾಗಬಾರ್ದು ಅಂತೇಳಿ ತನ್ನ ಸಾಸು ಮೀರಿ ಕತ್ತಿ ಹೊದ್ರೈತೆ ಅದಿನೈತಿ ಅದನ್ನ ಬಂದ ಬರ್ದ ನೀವು ಗಂಡ ಮಗ ನೀವ್ ಎಂತ ಮಾನವನು ನೀವು ಎಂತ ಪಾಲ ಹಿಡಿದ್ರಿ ಇವ್ರು ಅವನ್ ಯಾಕ್ರಿ ಇಲ್ಲಿ ದೊಡ್ಡ ಪಾಲಿ ಯಾಕಂದ್ರೆ ಇನ್ನೂ ಸಣ್ಣವದಾನ ಹುಡುಗ ಹಿಂದಿನ ನಾವೇ ಒಂದೇ ತುಕಾರಾಮ ಲಮಾನಟ್ಟೆವ ಎರಡನೇ ತುಕಾರಾಮ ಇದ್ದು ಯಾರಪ್ಪ ಕೇಳಿದ್ರೆ ನಮ್ಮ ರಾಹುಲ್ ಇದ್ರು ಕೂಡ ಇನ್ನು 10 ವರ್ಷದಾಗ ಲಮಾನಟ್ಟಿ ತುಕಾರಾಮ ಈ ತುಕಾರಾಮಕ್ಕನ ಇವ್ ಫಸ್ಟ್ ನಂಬರ್ದಾಗ ಬರ್ತಾ ಅಂತ ಹೇಳಿ ಲಕ್ಕ ದಿವಸ ಸಮಾನಕ್ಕೆ ಅವನ ಮೊನ್ನೆ ತುಕಾರಾಮಕ್ಕನ ಮುಂದೆ ಹೋಗಿ ಮುಂದೆ ಇನ್ನು 5-6 ವರ್ಷದ ಮಗನ ಈ ಒಂದೇ ತುಕಾರಾಮ ತುಕಾರಾಮ ಎರಡನೇ ತುಕಾರಾಮ ಅವ್ರು ನೀವು ಬಡಿ ಅವ ಅಂಶದ ಹಾಕಣ ಅಂಶದ ಸೇಮದ ನನ್ನ ಇವ್ದು ಹಂಗದ ಕ್ಷೇಮ ಅನ್ಕರೆ ಹಂಗೆ ಒಂದು ಬಾರಿ ಹೋಗಿಸಿರಿ ನೋಡಿ ಮಗ ತನಗ ಒಂದು ದಿವಸಕ್ಕೆ ಚೇಂಜ್ ಮಾಡಿ ಯಾಕಂದ್ರೆ ಅವ್ರ ಗ್ರೂಪ್ ಐತಿ ಮತ್ತಪ್ಪನ ಹೌದು ಹೊಸ ಹುಬ್ಬ ಐತಿ ಅವ್ರ ನಮ್ಮ ಗ್ರೂಪ್ಗೆ ಬೇಕೈತೆ ಭಾಳ ಮಾತಾಡೋದ ಹೌದಪ್ಪ ಜಗತ್ತಿನೊಳಗ ಪ್ರಾಣಿ ಎಟ್ಟ ದೂರ ಮಾತಾಡಿ ಬೇಸರ ಹೋಗಿತ್ತ ಮುಂದಿನ ಯಾವ ದೇವರಿದು ಲಕ್ಕವೈ ಜಾತ್ರೆ ಲಕ್ಕವೈ ಜಾತ್ರೆ ಮುಂದಿನ ವರ್ಷ ಬರ್ತದ್ರಿ ಅಲ್ಲಿ ತನ ನೆಪ್ಪುಳಿ ಅಂತ ಮಾತು ಹೇಳ್ಬೇಕ್ರಿ ಸರ್ ನೆಪ್ಪುಳಿಬೇಕು ಡೋನಾಜ್ ಗೋಳಿ ಹಿಂಗ ಬರ್ಬೇಕು ನಮಗ ನಿಮ್ಮ ಡೋನಾಜ್ ಅಂದ್ರೆ ನಮ್ಮ ಡೋನಾಜ್ ಗೋಳಿ ಮ್ಯಾಗ ಬುತ್ತಿ ಬಾಣ ಹೇಳ್ತಾರೆ ಹೌದ 1700 ಮಟ್ಟ ಮನ್ಯಾಗ ಮನುಷ್ಯರ ಮ್ಯಾಗ ಯಾಕೆ ಹಿಡ್ಕೊಂಡು ಬರಂಗಿಲ್ಲ ಏನ್ ಮುಂದಿನ ಸಲ ನೀವು ಅದೇ ಪಾರ್ಟಿ ಹಿಡಿದಾರೆ ನಿಮ್ ಮ್ಯಾಗ ಒಬ್ಬ ದಮ್ಮ ಇದ್ದವನ ಹೊರತದೆ ತಪ್ಪೈತೆ ನೋಡೋಣ ಬುತ್ತಿ ಬಾನ ಡೋನಾಜ್ ಗೋಳಿ ಯಾಂತಂದ್ರ ಇದೇ ಗೋಳಿನ ತೋರ್ದ ಅಲ್ಲ ಇಟ್ಟು ತ್ರಾಸ ಹಾಕತ್ತೆ ಮನುಷ್ಯಾಗ ಇದು ಅಯ್ಯೋ ದವಾಖಾನಿಗೆ ಹೋಗತ್ತೆ ಕತ್ತಿ ಕುದುರಿ ಪ್ರಾಣಿ ಪಕ್ಷಿ ಎಂದರೆ ದವಾಖಾನಿಗೆ ಬರ್ತಾವ ನಿಮ್ಮ ಅಂತೇಳಿ ಎಷ್ಟು ವಾಚ್ಯಾಗೈತೆ ಅಂತ ಹೇಳ್ತಾವ್ ಸರ್ ಹೇಳೋದಿಲ್ರಿ ಬಾಯಲ್ಲಿ ಗುಳಿ ಅವಕ್ಕೆ ನೋಡತ್ರ ನೆನಪಿನ ಶಕ್ತಿ ಎಟ್ಟ ಅವಕ್ಕೆ ಇವ್ ಒಂದ್ ಇಟ್ಟ ತಲೆ ನುಸಾಕತ್ತ ಈಗ ಸತ್ತ ಏನಿಟ್ಟಿ ಡೋನಾಜ್ ಗೋಳಿನಾಗ ಬುತ್ತಿ ಬಾಣ ಹೇರಿ ಬರೋ ಬಾಣತ್ತ ಹುಣ್ಣಿಮೆ ದಿವಸ ಬಿಡ್ತಾರೆ ಕರೆ ಎಲ್ಲಿಗೆ ಬಂದ ನುಡಿ ಮಾತಿದ್ದು ಮುತ್ತಪ್ಪನ ಎಲ್ಲಿ ಬಂದು ನುಡಿ ಮಾಡ್ತಾನಿಪ್ಪ ಭಂಡಾರ ಗೊತ್ತಿಗೆ ಬಂದ ಗೋಳಿ ನುಡಿ ಮಾಡ್ತೈತಿ ನುಡಿ ಮಾಡ್ತಾರೇನೋ ಮಾನವ್ರು ಹೆಚ್ಚಿನ ಪೂಜೆ ನುಡಿ ಮಾಡ್ಬೇಕಾಗಿತ್ತ ಅಲ್ಲಿ ಪೂಜೆ ನುಡಿ ಮಾಡೋದು ಬೇರೆ ಇವ್ರು ಅವ್ರು ಮಾಡೋದು ಬೇರೆ ಪ್ರಾಣಿ ಪಕ್ಷಿ ಮಾಡೋದು ಬೇರೆ ನೋಡ್ರಿ ದೇವಿನ ಗಿಡ ತಪ್ಪಲಕ್ಕೆ ಬಾಯಿ ಹಾಕ್ತಂದ್ರ ಬರಗಾಲ ಅದೇ ಸೇರು ಮತ್ತು ಜ್ವಾಳ ಕಾಲಕ್ಕೆ ಬಂದ ಬಾಯಿ ಹಾಕ್ತಂದ್ರ ಸುಖ ಇದು ಡೋನತ್ ಗೋಳಿದು ಒಮ್ಮರಾಜರಾಗ ನಡೀರಿ ನೀವು
ಗೋಳಪ್ಪ ಮಾರ ಅಂತ ಅಂದಾರಿಲ್ರಿ. ಗೂಳಪ್ಪ ಮಾರಾಯ. ಹೌದು. ಸುಮ್ಮ ಗೋಳಾಕ್ ಬರ್ರಿ ಮತ್ತು ಕರೆ ಯಾಕ್ರಿ ಇದು ಊರು ನಮ್ಮದೈತಿ ಇಬ್ಬರಿಗೆ ಅಷ್ಟೇ. ಇಲ್ಲ ಸರ್ ಯಾರು ಅಂದ್ಬೇಡ್ರಿ ನಿಮ್ನ ಟಾಪಿನ ಮ್ಯಾಗ ಸಹಿ ಮಾಡಿಸ್ಕೊಂಡಿಲ್ಲ ಇವ್ರು ಸೊಮ್ಮ ಗೋಣ ಹಾಕ್ರಿ ನೀವು. ಅದಕ್ಕ ಅಂತ ಒಂದು ಯಾರು ಕೇಳಿದ್ರೆ ಗೋಳಪ್ಪ ಮಾರ ಮಾತಾಡ್ಬೋದು. ಜಗತ್ತಿನೊಳಗ ಇನ್ನೂ ಬಹಳ ಹೇಳುವೈತಿ. ನಾಯಿ ಅಂತ ವಸ್ತು ಪ್ರಾಣಿ ಅಂತ ವಸ್ತು ಜಗತ್ತಿನಾಗ ಮಾನವಾಗುದಲ್ಲ ಆಗುದಿಲ್ಲ. ನಮ್ಮ ನಿಮಗ ಅಜಯ ಗಜಾಂತರ ಐತೆ. ಈ ಮನುಷ್ಯ ಏನ್ ಮಾಡ್ಯಾರ ಸರ್ ಮುಡ್ಕೊತೇನ್ರಿ. ಏನ್ ಮಾಡ್ಯಾರಿ? 10 ಕಿಲೋಮೀಟರ್ 20 ಕಿಲೋಮೀಟರ್ ಒಂದು ಠಾಣ ಮಾಡ್ಯಾರ ಇವ್ರಿಗೆ. ಪೊಲೀಸ್ ಠಾಣಗಳು ಇನ್ನು ಉಮೇದ ಐತೆ ಐತಿಲ್ಲೇ. ಪ್ರಾಣಿ ಪಕ್ಷಿಗೆ ಎಲ್ಲ ಠಾಣ. ನೀವು ತಪ್ಪು ಮಾಡ್ತೀರಿ ಅಂತೇಳಿ ಪೊಲೀಸ್ ಸ್ಟೇಷನ್ ಮಾಡ್ಯಾರ ನಿಮ್ಮನ್ನ ಎದುರಿಸೋಕೆ. ಪ್ರಾಣಿ ಪಕ್ಷಿ ತಪ್ಪು ಮಾಡೋದಿಲ್ಲ. ಬಂಧುಗಳೇ, ಆನೆ ಇದ್ದಾಗಿನಕ್ಕಿಂತ ಸತ್ತಿನಾಗ ಬಹಳ ಕಿಮ್ಮತ್ತು ಆನೆಗೆ. ಮನುಷ್ಯಾಗೈತೆ ಕಿಮ್ಮತ್ತ. ಮಣ್ಣು ನೋಡಿ ಕರೋನಾಗ ನಿಮ್ ಕಿಮ್ಮತ್ ಎತ್ತಿತ್ತದ ಎಲ್ಲ ಮೊಬೈಲ್ ಸುರೇಶ್ ಮುದ್ದಾನ ಕಡೆನ ಹೊಳಿಗೆ ಒಬ್ಬ ತೀರ್ಕೊಂಡ ಒಬ್ಬರೇ ಮುಟ್ಟ್ಯಾರ ಅನುಮಾನಿ ಕರೋನಾದಾಗ. ಸುರೇಶ್ ಅಂಗಡಿನ ಗಡಿಗೆಲ್ಲ ನುಗ್ಗಿಸ್ಬಿಟ್ರು ಬೆಳಗಾವದಾಗ. ಸುಳ ನೋಡಿದಿಲ್ಲ ಕಿವ್ಯಾಗ. ಅಲ್ಲಿ ಬರೆಯಲಿ ರಾಜಕಾರಣ ನೆಪ್ಪಕರಲ್ಲಿ. ಯಾಕಂತಂದ್ರ ಮನುಷ್ಯತ್ವ ಇಲ್ಲ. ಸಿದ್ದೇಶ್ವರ ಅಪ್ಪಾಜಿ ಅವರು 82 ವರ್ಷ ಬಾಳು ಬದುಕಿ ಕೋಟಿ ಮಂದಿಗೆ ಪ್ರವಚನ ಹೇಳ್ಯಾರ. ಕರೆ ಯಾರು ಸುಧರೇಶ್ವರಿ? ಯಾರು ಸುದ ಅವ್ರು ಹೇಳಂಗ ಹೇಳ್ರು. ಐಗಳಾಗ ನಮ್ಮಲ್ಲಿ ಹೇಳ್ರು. ಸಾರ್ಥನ ಬೇಡ್ರಿ ಓದ್ತಮ್ಮ ಅಂತ ಹೇಳಿದ್ರು ಅಂತ ಅವ್ರು. ನಾವು ಆದ್ರೆ ಮ್ಯಾಲಿಂದ ಹರಿದು ಹೋಗಿದ್ವಿ ಸ್ಟಾರ್ ಅನ್ನೋದ ಒಳಗಿನ ತಿಂದದೆ ಹೊಡೆದ್ವಿ. ಮನುಷ್ಯ ಏನ್ ಮಾಡೋದು ಮನುಷ್ಯ ಎಂತ ಮನುಷ್ಯ ಇದು. ಕಾಗಲ ಹರಿದು ಹೋಗಿ ತಿಂದಿವ್ರು ಒಳಗಿಂದ. ಹೇಳಾಕ ಬರ್ತೈತೆ ಎಲ್ಲರಿಗೆ, ನಡ್ಯಾಕ ಬರ್ತದ ಇವ್ರು ಎಲ್ಲರಿಗೆ. ಅದಕ್ಕ ನಡೆದು ಬಹಳ ಗುದುಮುರಿಗೈತಿ. ಅದಕ್ಕೆ ಹೆಂಗೈತಿ ಅಂತ ಕೇಳಿದ್ರೆ ಆನೆ ಇದ್ದಂಗ ಪ್ರಾಣಿ. ಹೌದಪ್ಪ. ನೀವು ಅಡದಾರಿ ಇದ್ದಂಗ ಮನುಷ್ಯ. ಹೌದಪ್ಪ. ನಾವು ನೀವು ಎಲ್ಲಾರು ಮತ್ ನಾವು ಅಷ್ಟೇ ಬೇರೆನ. ನಾವು ಮನುಷ್ಯರೇ ಮಗನ. ನಾವು 5 ಗಂಟೆ ಮಂಗಳಾರತಿ ಆಗೋ ಮಟ್ಟ ನಾವು ಪ್ರಾಣಿನೇ. ಪ್ರಾಣಿನ ಐತಿರೇನ ಮತ್ತೆ ವಿಷಯ ಹಿಡ್ಕೊಂಡಿಲ್ಲ ಅಂದ್ರೆ ಹಿಡಿಯೋರೆ ಮಾತ್ರ ಮನುಷ್ಯರೇ. ಅದಕ್ಕೆ ನೋಡಿ 2 ವಕೀಲರು ಇರ್ತಾರಪ್ಪ. ಕೇಸ್ ನಡೆಸೋದಾಗದ್ರಿ. ಅದು ಕೇಸ್ ಮುಗಿತಾನ ಮುಂದೆ ಯಾವ ಲೆಂತ ಕೊಟ್ಟು ಮಾಡ್ಕೊಂಡ್ರಿ ಎಲ್ಲ ಹೊಂಟಾಗಿ ಹೆಂಗದು. ಹುಲಿ ಜಯಂತಿ ಮಾಡಿ ಹುಲಿ ಮಕ್ಕ ದಕ್ಷ ಕಟ್ಟಿ ಹುಲಿಯನ್ನು ಕಟ್ಟಿ ಕಟ್ಟಿ ಹುಲಿ ಕೋದಿಟ್ಟಾರ ಹುಲಿದಾಗ. ಹಂಗ ನಿಮ್ಮ ಮನುಷ್ಯರು ಜಯಂತಿ ಮಾಡಿ ಏನು ಕೋದಿಟ್ಟಾರ ಮುಂದಿನ ಸಭೆಗೆ ಹೇಳ್ರಿ. ಹೇಳ್ರಿ. ಇನ್ನೊಂದು ನಮಗ್ ಕೇಳ ಕಲ್ಮೇಶ್ವರ ಪ್ರಶ್ನೆ. ಯೋಗಿನಾದ ಅಮೋಕ್ಷಿತನು ಕೂಡ ಹುಲ್ಲ ಮುಟ್ಟಾರು ಕಪ್ಪಿ ಮುಟ್ಟಾರ ಸೀತಾ ತಂದಾನ. ಮಾಳಿಂಗ್ಲ ಕೂಡ ಪಾಂಡವರು ಕೊಟ್ಟಿ ಪುಷ್ಪ ತಂದಾನ ಅಂತ ಹೇಳ್ಯಾರ. ಅವಾಗೇನ ನಾಗರ ಹಾವು ಆಟ ಬಂತ ಬಹಳ ಹೇಳಿದಾನ. ಹಾವಿನ ನಾಲಿ ನಿನಗೆ 2 ಆಗಿಲ್ಲ ಅಂದ್ರಪ್ಪ. ನೋಡ್ರಿ ನಾವು ಪ್ರಾಣಿ ಕಡೆ ನೀವ್ ಯಾಕೆ ಬಂದರಿ. ಹಾವಿನ ನಾಲಿಗೆ 2 ಎಲ್ಲಿ ಇಲ್ಲ ಸರ್. ಉಡುಕ್ ನಾಲಿಗೆ ಆದ್ರೂ ಸರ್ ಕುಂಡ್ರಲ್ಲ. ಉಡುಕ್ ನಾಲಿಗೆ ಆದ್ರೂ ಸರ್. ಹಾವಿನ 2 ನಾಲಿಗೆ ನಾವೇ ನೋಡಿಲ್ಲಪ್ಪ. ಒಂದು ನಾಲಿಗೆ ಆಟದ ಕೂಡ ಅಂದ್ರೆ ಮಾಲಿಂಗರಾಯನಿಂದ ಆಗೈತು ಏನು ಅಮೋಕ್ಷದಿಂದ ಆಗೈತು. ಇಬ್ಬರು ಒಮ್ಮೆ ಆಗೈತಾರ ಅವ್ರ. ನಾ ದಿನ ಒಂದು ಮಾತ ಇವು 2 ಸುಳ್ಳು. ನಾವು ನೀವು ತುಂಬ್ಕೊಳಕ್ ಹತ್ತೀರೇನ್ರಿ? ತುಂಬಲ್ಲ. ನಾ ಸುಮಾರಿನ ತುಂಬಾ ಹೇಳಿ ನಮಗೆ ಮೊದಲು ಅದೇ ಮುಂದೆ ಗೊಂಜಾಲಕ್ಕಿಂತ ಮೊದಲು ಪುರಾರಕ ಸಮಯ ಇರ್ತತಿ. ಬಿತ್ತಿ ನೋಡಿ ಒಳ್ಳೆ ನೀವು ಗೊಂಜಾಲ ಬಿತ್ತಿರ್ತಿ ಮೊದಲು ಪುರಾರಕ ಸಮ ಒಂದು ಹಿಂಸಾಗಿರ್ತೈತಿ. ಹಂಗ ನಮ್ಮಪ್ಪ ಮಾಳಪ್ಪ ನಿಮ್ಮಪ್ಪ ಅಮೋಕ್ಷದ ಹಿಂಗಿಲ್ಲ. ಇಬ್ರು ಏನು ಬೇರೆ ಅಲ್ಲ. ಅವರು ಇಬ್ರು ಸೌಭಾಗ್ಯಶಿದ್ರು, ಇಬ್ರು ಖಾಸ್ ಹಾಲು ಮತದವರು, ಇಬ್ರು ಕುರುಬ ಸಮಾಜದವರು. ಹೌದಪ್ಪ. ಇರ್ಲಿ ಖರೆ ಏನಾಗತ್ತೆ ಮಾಳಪ್ಪನಿಂದು ಹಾವಿನ ನಾಲಿಗೆ 2 ಆಗಿಲ್ಲ, ಅಮೋಕ್ಷದ ಮುಖ್ಯನಿಂದು 2 ಆಗಿಲ್ಲ. ಹಿಂಗ ಅಭಿಮಾನ ಬಿಟ್ಟು ಹೇಳು ಅದು ನಿಜವಾದ ಕಲಾವಿದ. ಯಾಕ್ರಿ? ಹೌದಪ್ಪ. ಮೇಲೆ ನೋಡಿಲ್ಲ ತಿನ್ನಟ ನಿಜವಾದ ಕಲಾವಿದ. ಮಾಲಿಂಗರಾಯನ ಮಟ್ಟ ಮನೆ ನಮ್ಮ ಅಪ್ಪನಿಂದ ಆಗೈತಿ. ಇದು ನಮ್ಮ ಅಪ್ಪನಿಂದ ಆಗೈತಿ. ಯಾನಂತ ಕೇಳಿದ್ರೆ ಇದು ಸರ್ ಒಟ್ಟ ನಮಗೆ ಕಲ್ಪಿಸೋದು ಐತಿ. ಅಮೋಕ್ಷದಗೂ 4 ಮಂದಿ ಮಕ್ಕಳ ಅವತಾರ ಅವಧೂರು ಸಿದ್ಧ, ದೇವೇಂದ್ರ ಬಿಳಿಯನ್ ಸಿದ್ಧ, ಆಚಾರ್ಯ ಸಾಮಾನ್ಯ ಮುತ್ತೆ, ಕಣ್ಣು ಮುತ್ಯ. ನಾಳಪ್ಪಗ ಅವಗೂ 4 ಮಂದಿ. ಅವ್ರು ಯಾರು? ರೇಪರಾಯ, ಬೀರ್ ಮುತ್ತೆ, ಕಣ್ಣು ಮುತ್ತೆ, ಸ್ವಾಮರಾಯ. ನೋಡ ಅವರಲ್ಲಿ 4 ಮಂದಿ, ಇಲ್ಲಿ 4 ಮಂದಿ. ಮಾಲಿಂಗರಾಯನ ಮಟ್ಟ ಮನೆಯಾಗೂ 700 ಕಿಲ್ಲಾರ. ಹೌದಾ? ಅವರಲ್ಲಿ 700 ಕಿಲ್ಲ. ಹೆಚ್ಚು ಊಟ ಎದಿಲ್ಲ ಊಟ ಒಟ್ಟು ಡಬ್ಬಿಂಗ್ ಐತಿ. ಹೆಂಗ ಅವ್ರು ನೋಡಿ ಇವ್ರು, ಇವ್ರು ನೋಡಿ ಅವ್ರು ಒಟ್ಟ ಹಂಗ
ಹೌದ್ರಿ ಸರ್ ಅವ್ರಿಗೆ ಬಿಟ್ಟು ನಮಗ ಅವ್ರಿಗೆ ಬಿಟ್ಟು ಗತಿಲ್ಲ ಹಾ. ಹಿಂಗಾಗಿ ಕೂತದ ಅದಕ್ಕೆ ಬಂಧುಗಳೇ ಯಾವಾಗ ಅಂತ ಕೇಳಿದ್ರೆ ದೇವಲೋಕದಲ್ಲಿ ಒಂದು ಧರ್ಮೆ ಇತ್ತು. ಏನಂತ್ರಿ ದೇವಲೋಕದಲ್ಲಿ ಒಂದು ಧರ್ಮೆ ಅನ್ನೋ ವಸ್ತು ಇತ್ತು. ಹೌದು ಆ ಧರ್ಮಕ್ಕೆ ಹೋಗಿ ಯಾವ್ದು ನೆಕ್ತಂತ ಆ ನೆಕ್ಕಿದ ನಾಲಿಗೆ ಎರಡಾಗಬೇಕಿತ್ತು. ನೇಮಿತ್ತದ್ರದ ಇದೇ ಬೇಡ್ರಿ ನಮ್ಗೆ ತಿಳಿಲಿಲ್ಲ ದುರ್ಬೆ ಅಂದ್ರೆ ಏನಂತಾರಿ ಈಗ ಮಗನ ಪಾಸ್ ಇರ್ತದೆ. ಪಾಸ್ ಆತಿಲ್ಲಪ್ಪ ನೀ ಯಾಕೆ ಸರ್ತಿ ಒಮ್ಮೆ ನನಗೆ ಮಗನಲ್ಲ ಆತಿದೆ ಪಾಸ್ ಕುಡುದಂದ್ರೆ ಬಾಯಿನ ರಕ್ತ ಬರ್ತದೆ. ಹಂಗ ಧರ್ಮೆ ಯಾರು ನೆಕ್ತ ಇಲ್ಲ. ಅವ್ರ ನಾಲಿಗೆ ಹಾಕಿದ್ದು ಎರಡಕ್ಕಿತ್ತು. ಪರಮಾತ್ಮನ ಕೊಲ್ಲಾಗಿರ್ತಕ್ಕಂಥ ನಾಗರ ಹಾವ ಮಾತಾಡಿ ಹೋಗಿ ಆ ಧರ್ಮೆ ನೆಕ್ಕಿತ್ತೆ. ಅದ್ರ ಸಮ ನಾಗರ ಹಾಗೆ ನಾಲಿಗೆ ಜಗತ್ತ ಕೈ ಎತ್ತಿದ್ರು ಸಮಾನ. ಹೌದೌದು ನಾನು ಮಾಲಾಪದಿಂದಾಗಿಲ್ಲ ಅಮರ್ಷಿಂದಾಗಿಲ್ಲ ರಾಹುಲ್ನಿಂದಾಗಿಲ್ಲ ಕಲ್ಮಶಿಂದ ಆಗಿಲ್ಲ ನಾಲಿಗೆ ಸರ್ ಹಿಂಗಂತ ನೋಡ್ರಿ ಅದು ವಿಷಯ ಇದಕ್ಕಿರ್ಲಿ ಬಹಳ ನಮಗೆ ಸಾವಿರ ಬೇಡ ಸರ್ದಾರ ಹಂಗ ಕಲ್ಮೇಶ ಹಿಂಗ್ ಕಲ್ಮೇಶ ನಮ್ಮ ಓದಿ ಗಿಡದ ನಾವು ಕುಂಡಿಸ್ಬೇಡ. ಯಾವಾಗ ಕೆಲ ಕೆಡ್ತಾರೋ ಅಷ್ಟು ದೊಡ್ಡ ಕಲಾವಂತರ ನಾವಲ್ಲ. ಕೇಳಿದ್ರೆ ಎಲ್ಲರ ಪ್ರೇಮಗಳು ನಾವು ಇದೇನು ಪ್ರೇಮ ಐತ್ಲ ಇದು ಇರ್ಬೇಕ ಮೊದಲ. ಕರೆ ಇಟ್ಟದ ಸರ್ 1 ತಿಂಗಳ 2 ತಿಂಗಳ ಹಾಡ್ತೀವಿ. ಇಂಥ ಪಟಕನ ಎಲ್ಲಿ ನೋಡಿಲ್ಲ ಇಂಥ ಪಟಕನ ನೋಡಿಲ್ಲ. ನಿಮ್ಮ ತಲೆ ಸುತ್ತಿದ ಅಲ್ಲ ಪಟಕದ ಮುತ್ತೆಗಳು ಕುತ್ತಾವ್ರೆಲ್ಲ ಇಂಥವ್ರು ಹೇಳಿ ಯಾವ ಜಮದಾಗ ನೋಡಿಲ್ಲ. ಕಕ್ಕ ಬಹುಶಃ ಒಟ್ಟಿಗೆ ಉಮ್ಮದಿ ಹುಲಜಂತಿ ಹತ್ತಳಿ ಹೈನಾಳ ಕಡೆ ಅಡ್ಡ ಉಳ್ದಾವ್ ಮಾಳಿಗೆ ಕೂಡ ಆ ಕಡೆ ಎಲ್ಲ ತೋಟಗಿನೇ ಮಂಡ ಟೊಪ್ಗಡಿ ಇಲ್ಲ ಅದು ಬಕನೈತಿ ಮತ್ ಬಕನೈತಿದ್ರು ಮತ್ತೊಂದು ಬಂದೈತಿ ಏನ್ರಿ ತೆಗೆ ಟೆಪ್ಗಿ ಒಪ್ಪರಿ ಬಳಸುದು ಒಪ್ಪರಿ ಇಟ್ಟುದು ಬಿಡುದು. ಇನ್ನು ಅವ್ರು ಒಂದವಲ್ಲ ಸರ್ ಏನ್ ಬಳಸಿರ್ತಾರಲ್ಲ ಅದು ಸುಮ್ಮನೆ ಒಟ್ಟ ಬಡೀರಿ ನಾನು ನಿಮ್ಮ ಕಡೆಗೆ ಬೆಂಕಿ ಹತ್ತಲಿ ಹಿಂಗಾಗಿ ಮಗನ ನ್ಯಾಯ ಪಾ ಬಿಡಕ್ಕೆ ಯಾವ ಬರುವುದು. ಪಾಪ ಅವ್ರು ಕರ್ಕೊಂಡು ಬಂದ್ರೆ ಕೈ ಮುಗಿದ ಮತ್ತ ಅವ್ನ ಕಟ್ಟಿಗೆ ಅವ್ನ ಗಂಟೆ ಬಿದ್ದದಿ. ಇರ್ಲಿ ಬಂಧುಗಳೇ ಜಗತ್ತೊಳಗ ನಾ ಬಹಳ ಊರಿಗೆ ಹಾಡ್ತೀವಿ ಸರ್. ಎಲ್ಲಾ ಸಮಾಜ ದೇವ್ರ ಮುಂದೂ ಹಾಡಿನಿ. ಇವತ್ತು ನನಗೆ 100 ಹಾಲು ಕೊಡೋದು ಖುಷಿಯಾಗಿತ್ತು ಬಂಧುಗಳೇ. ನೋಡ್ಲಿ ಹೆಂಗ್ ಕುತ್ತದ ಮಂದಿ ಮುಂಬೈದಾಗಿನ ಅಧಿವೇಶನ ಕುತ್ತಂಗಾಗ್ಯದ. ಮುಂಬೈದೊಳಗೆ ಅಧಿವೇಶನ ಹೆಂಗ್ ಕುತ್ತೈತೆ ಮಂದಿ ಇವ ದಿವಸ ಲಕ್ಕವಾಯಿ ಜಾತ್ರೆ ಒಳಗ ಅದೇ ಸಭಾ ನಮಗೆ ಇಲ್ಲಿ ಕೂಡ ಸಭಾ ಕೈ ಅಂತ ಹೇಳ್ತಾರೆ. ಹೌದು ಒಟ್ಟರೊಳಗೆ ಇವನೇ ಬಹಳ ಸೊಟ್ಟಾಕ್ರೆ ಇಲ್ಲಿ ಮುಂದೆ ಅದನ್ನ ಬಹಳ ಸೊಟ್ಟಾಕ್ರೆ ಮತ್ತೆ ಅವ್ ಏಕನಾಥಿಂದ ಊರು ಹೇಳ್ಬೇಕ ಎಲ್ಲಿ ಬಂಧುಗಳೇ ಯಾಕಂತ ಹೇಳಿದ್ರ ಇಲ್ಲಿ ಎಷ್ಟು ಒಕ್ಕತ್ತೈತ್ ನೋಡ್ರಿ. ಹೌದಪ್ಪ ಇಬ್ಬರು ಕಲಾವಿದರು ಬಂದಾರ. ಅವರಿಗೆ 100 ಕೊಟ್ರ ನಮಗ 100 ನಮಗ 50 ಕೊಟ್ರ ಅವ್ರಿಗೆ 50. ಹೌದಪ್ಪ ಜಾತಿ ಹೀನನ ಮನೆಯ ಜ್ಯೋತಿ ಹೀನವೇ ಜಾತಿಯಲ್ಲಿ ವಿಜಾತಿ ಎನ್ನ ಬೇಡ ದೇವನ ದಾಸರ ಜಾತಿ ಸಲುವಾಗಿ. ಹೌದಪ್ಪ ಹೌದಾ ಹಿರಿಯರ ನಿಮ್ಮ ನೋಡಿ ನಾವು ಅಂತ ಕಲಾವಿದರು ಕಲ್ಕೋಬೇಕಾಗತ್ತೆ. ಪಾಠ ಕಲಿಬೇಕಾದ್ರೆ ನೋಡಿ ಪಾಠ ಕಲಿಬೇಕು. ನಮ್ಮ ಊರಾಗ ಹೇಳ್ಕೊತ ಹೋಗ್ಬೇಕ ಕಡೆ ಕರ್ನಾಟಕದಾಗ ಪೊಲೀಸರು ಅಣ್ಣಾರು ನೀವು ಕುಡ್ಕೊಂಡು ಒಂದು 4 ದಿವಸ ರೆಸ್ಟ್ ಇತ್ತಂದ್ರ ನಮ್ಮೂರ್ ಕಡೆ ಒಂದು 4 ದಿವಸ ಬರ್ರಿ ನೀವು ಸುಮ್ ಬುಕ್ ತಗೊಂಡು ಅಲ್ಲ ಸುಮ್ ನಮ್ಮ ಊರಾಗ ಕುಂಡ್ರಾಕ್ ಬರ್ರಿ ಬರೇ ನೋಡಿ ಎಷ್ಟು ಕಲಿತಾರ ನೋಡ್ರಿ ನಮ್ಮಲ್ಲೆಲ್ಲ ಕರ್ನಾಟಕದಾಗ. ನಮ್ಮ ಊರಾಗ ಜಾತ್ರೆ ಮಾಡ್ತಾರ ಮತ್ತೆ ಬರ್ರಿ ಹೆಂಗ 3 ದಿವಸ ಪಟ್ಟಿ ಮಾಡ್ತಾರೆ ಸರ್ 6 ಮಂದಿ ಕೂಡಿ 2 ದಿವಸ ಮಾಡಿ ಬಿಟ್ಟೆ ಬಿಡೋದು ದಾರದ ಮುಂದೆ ಅವ್ರ ಹೆಂಗಂತ ಜಾತ್ರೆ ಇವನು ದನ ಗಂಡು ಬಿದ್ದಾನ ಬೊಬ್ಬ ತಟ್ಟಿ ರೊಕ್ಕ ತಟ್ಟಿ ಸುಮಂತ ನೀವು ನೋಡ್ರಿ ಇಲ್ಲಿ ಎಲ್ಲಾ ಸಮಾಜರು ಕೂಡಿಕೊಂಡ ಎಷ್ಟು ಪ್ರೀತಿ ಎಷ್ಟು ನಿಷ್ಠೆ ಎಷ್ಟು